ತುಂಬ ಜನ ಏನು ಅಂದರೆ ಜ್ವರ ಬರದೇ ಇದ್ದರೆ, ಕೋಲ್ಡ್ ಬರದೇ ಇದ್ದರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅನ್ಕೊಂತಾರೆ. ಆದರೆ ಈ ಆರೋಗ್ಯ ಅಂದರೆ ಏನು? ನಾವು ಮೆಂಟಲಿ, ಎಮೋಷ್ನಲಿ, ಫಿಸಿಕಲಿ ಆ್ಯಂಡ್ ಸೋಲ್ ಲೆವೆಲಲ್ಲಿ ನಿಜವಾಗ್ಲೂ ಹೆಲ್ದಿಯಾಗಿದ್ದೀವ? ಈ ಸೋಲ್ ಲೆವೆಲಲ್ಲಿ ಅನ್ನೋದು ಅದನ್ನು ವಿವರಿಸ್ಬೋದಾ? ಏನಿದು ಸೋಲ್ ಅಂತ? ಭಗವಂತ ನನಗೆ ಯಾಕೆ ದೇಹ ಕೊಟ್ಟಿದ್ದಾನೆ, ನಾನು ಏನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಲೈಫಲ್ಲಿ ಪರ್ಪಸ್ ಯಾರಿಗೆ ಗೊತ್ತಾಗುತ್ತೆ? ಈ ನನ್ನ ಜೀವನ ಏನಿದೆ, ಈ ಜರ್ನಿಲಿ ನಾನು ಏನಕ್ಕೆ ಬಂದಿದ್ದೀನಿ? ನಾವು ಹುಟ್ಟಿರೋ ಪರ್ಪಸ್ನ ಯಾರು ಹುಡುಕ್ತಾರೆ? ಅವರು ಸಕ್ಕರೆಗೆ ಬಂದಿದ್ದಾರೆ, ಸಕ್ಕರೆ ತಗೊಂಡು ಹೋಗ್ತಾರೆ. ಈಗ ಜಿಮ್ಗೆ ಹೋಗ್ತಿದ್ದಂಥವ್ರು ಅಂಥವ್ರ ಆರೋಗ್ಯದಲ್ಲೂ ಕೂಡ ಏರುಪೇರ. ಅವರು ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ತಾರೆ, ಡಂಬಲ್ಸ್ ಎತ್ತುತ್ತಾರೆ, ವೆಯ್ಟ್ ಎತ್ತುತ್ತಾರೆ, ಬಟ್ ಅವರ ಹಾರ್ಟಲ್ಲಿರೋ ವೆಯ್ಟನ್ನು ರೆಡ್ಯೂಸ್ ಮಾಡಲ್ಲ, ಬಾಡಿ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ಹೋಗ್ತಾರೆ. ನಾವು ಹೊರಗಡೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ದುಡ್ಡು ಸ್ಪೆಂಡ್ ಮಾಡ್ತಾರೆ ಬಿಟ್ರೆ, ಎಷ್ಟು ಜನ ನಿಜವಾದಂತ ಒಳಗಡೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ? ಸೊ ಆರೋಗ್ಯ ಅಂದ್ರೆ ತುಂಬಾ ಜನ ಏನು ಅಂದ್ರೆ ಜ್ವರ ಬರದೇ ಇದ್ರೆ, ಕೋಲ್ಡ್ ಬರದೇ ಇದ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅನ್ಕೊಂತಾರೆ. ಆದ್ರೆ ಈ ಆರೋಗ್ಯ ಅಂದ್ರೆ ಏನು? ಅದ ನೀವು ಹೇಳ್ದಂಗೆ ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಲೈಕ್ ಫಿಸಿಕಲಿ ನಾವು ಫಿಟ್ ಆಗಿದ್ದೀವಿ ಅಂತ ಅಂದ್ರೆ ಅದೇ ಆರೋಗ್ಯ ಅಂತ, ಅಥವಾ ಏನು ನಂಗೆ ಕಾಯಿಲೆ ಬರ್ತಾ ಇಲ್ಲಪ್ಪ, ನಾನು ಹೆಲ್ದಿ ಆಗಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ಬಟ್ ಇಲ್ಲಿ ಒಂದು ಕ್ವೆಶನ್ ಏನಂದ್ರೆ, ನಮ್ಗೆ ಗ್ಯಾರಂಟಿ ಇದೆಯಾ ಮುಂದೆ ಬರಲ್ಲ ರೋಗ ಅಂತ? ನಾವು ಯಾರಾದ್ರೂ ಕೇಳಿದ್ರೆ ಗ್ಯಾರಂಟಿಯಾಗಿ ಹೇಳಕ್ಕಾಗತ್ತಾ ನಮ್ಗೆ ಮುಂದೆ ರೋಗ ಬರಲ್ಲ ಅಂತ? ನೀವೇನಾದ್ರು ಗ್ಯಾರಂಟಿ ಕೊಡ್ತೀರಾ ಅಂದ್ರೆ ಯಾರು ಗ್ಯಾರಂಟಿ ಕೊಡಲ್ಲ. ಅಂದ್ರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ, ತುಂಬಾ ಜನ ಹೆಲ್ತ್ನ ಬರೀ ಒಂದೇ ಒಂದು ಬೌಂಡ್ರಿಯಲ್ಲಿ ನೋಡ್ತಿದ್ದಾರೆ. ಬಟ್ ಇವತ್ತು ಜನ ಅಪ್ಡೇಟ್ ಆಗಿದ್ದಾರೆ, ಅವರು ಅಪ್ಗ್ರೇಡ್ ಆಗಿದ್ದಾರೆ. ಹೇಗೆ ಅಂದ್ರೆ, ಏನಿಲ್ಲ ಫಿಸಿಕಲಿ ಮಾತ್ರ ಅಲ್ಲ, ಮೆಂಟಲಿ, ಎಮೋಷ್ನಲಿ, ಫಿಸಿಕಲಿ ಫಿಟ್ ಆಗಿದ್ರೆ ಅದು ಆರೋಗ್ಯ ಅಂತ ಹೇಳೋ ತರ ಆಗಿದೆ. ಅಂಡ್ WHO ಕೂಡ ಅದನ್ನೇ ಹೇಳುತ್ತೆ. ಬಟ್ ನಿಜವಾಗ್ಲೂ ಅದಕ್ಕೂ ಹೈ ಕಂಟೆಕ್ಸ್ಟ್ ಅಲ್ಲಿ ನಾವು ಹೆಲ್ತ್ನ ನೋಡ್ತೀವಿ ಅಂತ ಅಂದ್ರೆ, ನಮ್ಮ ಮನಸ್ಸು ಆ್ಯಂಡ್ ನಮ್ಮ ಭಾವನೆ. ಬಿಕಾಸ್ ಮನಸ್ಸು ನಮ್ಮ ಒಳಗಡೆ ಇದೆ, ಆ ಮನಸ್ಸನ್ನ ಏನು ಅದಕ್ಕೇನು ಬೇಕು ಅದೆಲ್ಲ ಕೊಡ್ತಾ ಇರೋದು ಎಗೇನ್ ಫೀಲಿಂಗ್ಸ್, ಭಾವನೆಗಳು. ಆ್ಯಂಡ್ ಅದೆಲ್ಲ ಇರೋದು ನನ್ನ ಬಾಡಿ ಒಳಗಡೆ. ಸೊ ಮೈಂಡ್, ಎಮೋಷನ್ಸ್ ಆ್ಯಂಡ್ ಬಾಡಿ, ಇದರ ಜೊತೆಗೆ ಇನ್ನೊಂದು ಹೆಲ್ತ್ ತುಂಬಾ ಇಂಪಾರ್ಟೆಂಟು. ಅದು ಯಾವುದು ಅಂದ್ರೆ ಸೋಲ್ ಹೆಲ್ತ್. ಸೋಲ್ ಹೆಲ್ತ್ ಅಂದ್ರೆ ಆತ್ಮದ ಆರೋಗ್ಯ ಅಂತ. ಯಾವಾಗ ನಮ್ಮ ಮೈಂಡು, ನಮ್ಮ ಎಮೋಷನ್ಸ್, ನಮ್ಮ ಬಾಡಿ ಆ್ಯಂಡ್ ನಮ್ಮ ಆತ್ಮ ಅಲೈನ್ ಆಗಿರುತ್ತೆ, ಎಕ್ಸಾಕ್ಟ್ಲಿ ಅಲೈನ್ ಆಗಿರುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ, ಅದೇ ಆಕ್ಚುಲ್ ಆಗಿ ನಿಜವಾಗ್ಲೂ ಆರೋಗ್ಯ. ಇದ್ರ ಬಗ್ಗೆ ಯಾರು ಯೋಚನೆನೂ ಮಾಡ್ತಾ ಇಲ್ಲ. ಹೆಲ್ತ್ ಅಂದ್ರೆ ಫುಡ್ ತಿನ್ನೋದು ಅಷ್ಟೇ, ಎಕ್ಸಸೈಸ್ ಮಾಡೋದು ಅನ್ಕೊಂಡಿದ್ದಾರೆ. ಈಗ ಸ್ವಲ್ಪ ಅಪ್ಗ್ರೇಡ್ ಆಗಿ ಮೆಡಿಟೇಷನ್ ಮಾಡಿದ್ರೆ ಹೆಲ್ದಿ ಆಗಿರ್ತೀನಿ ಅಂತ ಒಂದು ಬಂದಿದೆ. ಅಂದ್ರೆ ಮೈಂಡ್ಗೆ ಮೆಡಿಟೇಷನ್ ಬೇಕು, ಬಾಡಿಗೆ ಫಿಸಿಕಲ್ ಎಕ್ಸಸೈಸ್ ಬೇಕು, ಈ ತರ ಹೇಳ್ತಿದ್ದಾರೆ. ಸೋಲ್ಗೆ ಏನ್ ಬೇಕು ಅದನ್ನ ಯಾರು ಥಿಂಕ್ ಮಾಡ್ತಾ ಇಲ್ಲ. ಬಟ್ ಯಾವಾಗ ಇವೆಲ್ಲ ಅಲೈನ್ ಆಗಿರುತ್ತೆ ಅದು ಆಕ್ಚುಲ್ ಆರೋಗ್ಯ. ಈಗ ನಾವು ಥಿಂಕ್ ಮಾಡಬೇಕು, ಈಗ ಮನ್ಸಲ್ಲಿ ಹಾರ್ಟಲ್ಲಿ ಏನೋ ಒಂದು ವಿಷಯ ಹೇಳ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹೇಳ್ಬೇಕಂತ ಅನ್ಕೊಂಡು ಹೇಳಿದ್ರೆ ಏನಾಗುತ್ತೋ ಅಂತ ಹಾಗೆ ಕಂಟ್ರೋಲ್ ಮಾಡಿದಾಗ ಬಾಡಿ ಆ ಪೇನನ್ನ ಸಕ್ ಮಾಡುತ್ತೆ. ಆ ಪೇನನ್ನ ಬಾಡಿ ಸಕ್ ಮಾಡಿ ಅದು ಡಿಸೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಮತ್ತೆ ಅಗೇನ್ ಮನ್ಸು, ಎಮೋಷನ್ಸ್ ಜೊತೆಗೆ ಬಾಡಿ ಕನೆಕ್ಟ್ ಆಗ್ತಿರುತ್ತೆ. ಏನಕ್ಕೆ ಇದೆಲ್ಲ ಆಗುತ್ತೆ? ನಾವೆಲ್ಲರೂ ಸೋಲ್ ಕನೆಕ್ಷನ್ನ ಬಿಟ್ಟು ಹೋಗ್ಬಿಟ್ಟಿದೀವಿ. ನಾನು ಸೋಲ್ ಅಂದ ತಕ್ಷಣ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಆಗಲ್ಲ. ಬಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ಪಾಡ್ಕಾಸ್ಟ್ ಟು ಬಿ ಫ್ರ್ಯಾಂಕ್ ಸ್ವಲ್ಪ ಡೀಪ್ ಆಗಿ ಕೇಳಿಸ್ಕೋಬೇಕು, ಒಂದೊಂದು ವರ್ಡು ಕೇಳಿಸ್ಕೋಬೇಕು. ಆ್ಯಂಡ್ ಇದು ತುಂಬಾ ಜನಕ್ಕೆ ಒಪ್ಪಕ್ಕಾಗತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಹೊಸದನ್ನ ಯಾರಾದ್ರೂ ಹೇಳ್ತಿದೀವಿ ಅಂದಾಗ, ಅಥವಾ ನಮಗೆ ಕೇಳ್ದೆ ಇರೋದೇನೋ ಹೇಳ್ತಿದೀವಿ ಅಂತ ಅಂದಾಗ, ನಾರ್ಮಲಿ ನಮ್ಮೆಲ್ಲರ ಸೈಕಾಲಜಿ ಹೇಗಿರುತ್ತೆ ಅಂದ್ರೆ, ಇದೆಲ್ಲ ಸುಳ್ಳು ಅನ್ನೋದು ಬರುತ್ತೆ. ಬಟ್ ಫ್ಯಾಕ್ಟ್ ಏನಂದ್ರೆ, ಈ 4 ಅಲೈನ್ ಆಗಿರೋದೇ ಆಕ್ಚುಲ್ ಆರೋಗ್ಯ. ಈ 4 ಹೆಲ್ದಿ ಆಗಿದ್ಯಾ ಅಂತ ನಾವು ಚೆಕ್ ಮಾಡ್ಕೊಬೇಕು. ಈಗ ನನ್ನ ಕ್ವೆಶನ್, ಎಲ್ಲರೂ ಅದನ್ನ ಸೆಲ್ಫ್ಗೆ ಹಾಕೋಬಹುದು. ನಾವು ಮೆಂಟಲಿ, ಎಮೋಷ್ನಲಿ, ಫಿಸಿಕಲಿ ಆ್ಯಂಡ್ ಸೋಲ್ ಲೆವೆಲಲ್ಲಿ ನಿಜವಾಗ್ಲೂ ಹೆಲ್ದಿಯಾಗಿದ್ದೀವ? ಇದನ್ನ ಅವರೇ ಸೆಲ್ಫ್ ಕ್ವೆಶನ್ ಹಾಕೊಂಡಾಗ ನಾನು ಎಷ್ಟು ಹೆಲ್ದಿ ಆಗಿದ್ದೀನಿ, ಇಲ್ಲ ನಿಜವಾಗ್ಲೂ ನಾನು ಹೆಲ್ದಿ ಆಗಿದ್ದೀನಾ ಇಲ್ವಾ ಅಂತ ಗೊತ್ತಾಗತ್ತೆ. ಸೊ ನೀವು ಹೇಳ್ದಂಗೆ ಬರೀ ಮೇಲೆ ಚೆನ್ನಾಗಿ ಕಾಣಿಸೋದೆ ಹೆಲ್ತ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಅದಲ್ಲ, ಈ 4 ಅಲೈನ್ ಮಾಡೋದ್ರ ಕಡೆಗೆ ಹೋಗ್ಬೇಕಾಗಿದೆ ಇವಾಗ. ಓಕೆ, ಈಗ ಇದೇ ಪ್ರಶ್ನೆ ಒಂದ್ ಸ್ವಲ್ಪ ವಿವರವಾಗಿ ನಾನು ಕೇಳ್ತೀನಿ. ನೀವು ಹೇಳಿದ್ರಿ ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಮತ್ತೆ ಸೋಲ್ ಲೆವೆಲ್ ಅಲ್ಲಿ ಹೇಗಿದೀವಿ ಅಂತ. ಈಗ ಫಿಸಿಕಲ್ ಲೆವೆಲ್ ಅಲ್ಲಿ ಅಂದ್ರೆ ಫಿಟ್ನೆಸ್, ಈಗ ವಾಕ್ ಮಾಡೋದು, ಜಾಗಿಂಗ್ ಮಾಡೋದು, ಜಿಮ್ ಮಾಡೋದು, ಇದೆಲ್ಲ ಬಾಡಿ ಫಿಟ್ನೆಸ್ ನ ಮೇಂಟೈನ್ ಮಾಡ್ತೀವಿ. ಇನ್ನ ಮೆಂಟಲ್ ಹೆಲ್ತ್ ಅಂದ್ರೆ ಈಗ ಇತ್ತೀಚೆಗಂತೂ ಮೆಂಟಲ್ ಹೆಲ್ತ್ ಬಗ್ಗೆ ತುಂಬಾನೇ ಮಾತಾಡ್ತಾರೆ. ಅಂದ್ರೆ ನೀವು
ಅಂದ್ರೆ ನಿಮ್ಮ ಮನಸ್ಸು ಹೇಗಿದೆ ಅಂತ ಬೇಸಿಕಲಿ. ಹ್ಮ್ ಈಗ ಡಿಪ್ರೆಷನ್ ಎಲ್ಲದಕ್ಕೂ ಮೂಲ ಕಾರಣನೇ ಮೆಂಟಲ್ ಹೆಲ್ತ್ ಸರಿ ಇಲ್ಲ ಹೌದು. ಅಂದ್ರೆ. ಸೊ ಇದು ಮೆಂಟಲ್ ಹೆಲ್ತ್. ಹ್ಮ್ ಎಮೋಷನಲ್ ಅಂದ್ರೆ ಬೇಸಿಕಲಿ ಒಳಗಡೆ ಅಂದ್ರೆ ನಮ್ಮ ದೇಹದಲ್ಲಿ ನಾವು ಅಡಗಿಸಿ ಇಟ್ಕೊಟ್ಟಿರ್ತಕ್ಕಂಥ ಹ್ಮ್ ಹ್ಮ್ ಕೆಲವೊಂದು ಕೆಟ್ಟ ನೆನಪುಗಳು. ಹೌದು. ಒಳ್ಳೇದಾದ್ರೆ ಏನ್ ಕಾಯಿಲೆನೂ ಬರಲ್ಲ, ಪ್ರಾಬ್ಲಮ್ ಕೆಟ್ಟದೇನೂ ಆಗಲ್ಲ. ಬರೋದು. ಕರೆಕ್ಟ್. ಇನ್ನ ನೀವು ಸೋಲ್ ಲೆವೆಲ್ ಅಲ್ಲಿ ಅಂದ್ರಲ್ಲ, ಹ್ಮ್ ಈ ಸೋಲ್ ಲೆವೆಲ್ ಅಲ್ಲಿ ಅನ್ನೋದು ಹ್ಮ್ ಈಗ ನನ್ನ ನೋಡ್ತಿರೋ ಎಲ್ಲ ನನ್ನ ಸ್ನೇಹಿತರಿಗೂ ಇದೊಂದು ಹ್ಮ್ ಸ್ವಲ್ಪ ಒಂದು ಹೊಸ ಟರ್ಮ್ ಇದು. ಕರೆಕ್ಟ್. ನೀವು ಅದನ್ನ ವಿವರಿಸಬಹುದಾ, ಏನಿದು ಸೋಲ್ ಅನ್? ಓಕೆ, ಶೋರ್. ಇದನ್ನ ನಾನು ಇವಾಗ ಬೇಸಿಕ್ ಹೇಳ್ತೀನಿ, ಬಟ್ ಕಂಪ್ಲೀಟ್ ಇದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂದ್ರೆ ನಾವು ಸ್ಪಿರಿಚುವಲ್ ಆಸ್ಪೆಕ್ಟ್ ಅಲ್ಲೇ ನೋಡ್ಬೇಕು ಹೆಲ್ತ್ನ. ಈಗ ಕೆಲವ್ರು ಕ್ವೆಶನ್ ಕೇಳ್ತಾರೆ, ಏನು ದೊಡ್ಡ ದೊಡ್ಡ ಸಾಧಕರಿಗೂ ಕೂಡ ಹೆಲ್ತ್ ಅಪ್ಸೆಟ್ ಆಗಿದೆ, ಅದ್ಯಾಕೆ ಅಂತೆಲ್ಲ ಕ್ವೆಶನ್ ಬರುತ್ತೆ. ಈ ತರ ಎಲ್ಲ ಕ್ವೆಶನ್ ಬಂದಾಗ ನಮ್ಗೇನ್ ಅನ್ಸುತ್ತೆ, ಅವ್ರು ಮೆಡಿಟೇಷನ್ ಮಾಡ್ತಾ ಇದ್ದಾರೆ, ಅವ್ರು ಪಾಸಿಟಿವ್ ಆಗಿದ್ದಾರೆ, ಅವ್ರಷ್ಟು ಒಳ್ಳೆಯವರು, ಅವ್ರಿಗೆ ಯಾಕೆ ಕಾಯಿಲೆ ಬಂತು ಅಂತ. ಸೊ ನಮಗ್ ಗೊತ್ತಿಲ್ಲ ಆ ಸೋಲ್ ಏನನ್ನ ಕ್ಯಾರಿ ಮಾಡ್ಕೊಂಡು ಬಂದಿದೆ ಅಂತ. ಅಂದ್ರೆ ಪಾಸ್ಟ್ ಲೈಫ್ ಇಂದ ನಾವು ಕನೆಕ್ಷನ್ ತಗೊಂತೀವಿ. ಪಾಸ್ಟ್ ಲೈಫ್ ಅಲ್ಲಿ ಕೆಲವೊಂದು ಕ್ಯಾರಿ ಮಾಡಿರೋದನ್ನ ಸೋಲ್ ಅಂದ್ರೆ ಆತ್ಮ. ಆತ್ಮ ನನ್ನ ಆತ್ಮ ನನ್ನ ಬಾಡಿನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದೆ. ಸೊ ಅದನ್ನ ನಾವು ಬೇಕಾದ್ರೆ ಯಾವಾಗಾದ್ರೂ ಲೈಕ್ ಸ್ಪಿರಿಚುವಲ್ ರಿಲೇಟೆಡ್ ನಾವು ಮಾತಾಡಿದಾಗ ಇನ್ ಡೀಪ್ ಆಗಿ ಹೇಳ್ಬೋದು. ಯಾಕಂದ್ರೆ ಸೋಲ್ಗೆ ತುಂಬಾ ಗ್ರೂಪ್ಸ್ಗಳಿದೆ. ನಾವ್ ಅನ್ಕೊಂಡಿದೀವಿ ಇಷ್ಟ ದಿನ ಆತ್ಮ ಅಂದ್ರೆ ಒಂದೇ ಸೋಲ್ ಅಂತ, ಬಟ್ ಅದಕ್ಕೂ ತುಂಬಾ 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 ಗ್ರೂಪ್ಸ್ ಇದೆ. ಸೊ ಅದ್ರ ಬಗ್ಗೆ ಡೀಪ್ ಆಗಿ ನೋಡಿದಾಗ ಡೆಫಿನೆಟ್ಲಿ ನಮ್ಗೆ ಅರ್ಥ ಆಗುತ್ತೆ. ಈಗ ಸದ್ಯಕ್ಕೆ ನಾನು ಬೇಸಿಕ್ ಹೇಳೋದಾದ್ರೆ, ನನ್ನ ಪಾಸ್ಟ್ ಲೈಫ್ ಇಂದನೂ ಕ್ಯಾರಿ ಮಾಡ್ಕೊಂಡು ಬಂದಿರ್ತೀನಿ, ಅದನ್ನ ಹೀಲ್ ಮಾಡ್ಕೊಂಡಿರಲ್ಲ. ಸೊ ನಾನು ತುಂಬಾ ಪಾಸ್ಟಿಗೆ ಹೋಗೋದ್ ಬೇಡ, ಇವಾಗ್ಲೇ ನೋಡ್ತೀನಿ ಅಂದ್ರೆ ಚಿಕ್ಕದ್ರಿಂದ ಎಷ್ಟೊಂದು ಘಟನೆಗಳು ನನ್ನಲ್ಲಿ ನನ್ಗೆ ನಡೆದ್ಬಿಟ್ಟಿರುತ್ತೆ. ಲೈಕ್ ನಾನು ನೋಡಬಾರ್ದನ್ನ ಟ್ರಾಮಾಸ್ಗಳು, ಚೈಲ್ಡ್ಹುಡ್ ಟ್ರಾಮಾ, ಆಘಾತಗಳು. ಆಘಾತಗಳೆಲ್ಲ ನಡೆದಿರೋದನ್ನ ನನ್ನ ತಲೆಯಲ್ಲಿ ನನ್ನ ಮೈಂಡ್ ಎಲ್ಲ ಸಕ್ ಮಾಡಿ ಇಟ್ಕೊಂಡಿರುತ್ತೆ. ಅದು ಹಂಗೆ ಕ್ಯಾರಿ ಆಗಿ ಅದು ನಂಗೆ ಹೆಲ್ತ್ ಡಿಸೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ಸೈನ್ಸ್ ನೋಡ್ತಾ ಇದೆ. ಬಟ್ ಆ ಸೋಲ್, ಈಗ ನಾನು ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಹೇಳ್ತೀನಿ ಅಂದ್ರೆ, ಐ ಡೋಂಟ್ ನೋ, ನಾನು ಓಪನ್ ಆಗಿ ಮಾತಾಡ್ತೀನಿ, ಗೊತ್ತಿಲ್ಲ ಹೇಗ್ ತಗೊಳ್ತಾರೆ ಅಂತ. ಈ ಕೆಲವೊಂದು ಹೆಣ್ಮಕ್ಳ ಮೇಲೆ ರೇಪ್ ಕೇಸ್ಗಳಾಗುತ್ತೆ. ಸೊ ಸ್ಪಿರಿಚುವಲ್ ಅಲ್ಲಿ ಆ ಸೋಲ್ ಯಾಕೆ ಎಷ್ಟೊಂದ್ ಜನ ಲೇಡೀಸ್ ಓಡಾಡ್ತಾ ಇದ್ದಾರೆ, ಎಷ್ಟೊಂದ್ ಜನ ಹೆಣ್ಮಕ್ಳು ಓಡಾಡ್ತಿರ್ತಾರೆ. ಬಟ್ ಈಗ ಕೆಲವ್ರು ಏನ್ ಹೇಳ್ಕೊಳ್ತಾರೆ, ಬಟ್ಟೆ ಸರಿಯಾಗಿ ಹಾಕಿಲ್ಲ ಅಂದ್ರೆ ಈ ತರ ಆಗುತ್ತೆ ಗಂಡ್ಮಕ್ಳಿಗೆ, ಈ ತರ ಎಲ್ಲ ಮಾತಾಡ್ತಾರೆ. ಬಟ್ ತುಂಬಾ ಚೆನ್ನಾಗಿ ಚೂಡಿದಾರ್ ಹಾಕೊಂಡು ಮೈ ಮುಚ್ಕೊಂಡು ಹೋಗ್ತಿರೋಂತ ಹೆಣ್ಮಕ್ಳು ಮೇಲೂ ಇವತ್ತು ರೇಪ್ ಆಗ್ತಾ ಇದೆ. ಅಂದ್ರೆ ನಾವು ಸೋಲ್ ಲೆವೆಲ್ ಚೆಕ್ ಮಾಡ್ಬೇಕಾಗಿದೆ. ಅಂದ್ರೆ ಆ ಸೋಲ್ಗೆ ಮಾತ್ರ ಯಾಕೆ ಅಟ್ಯಾಕ್ ಆಗ್ತಾ ಇದೆ, ಯಾರಾದ್ರೂ ಈ ಕ್ವೆಶನ್ ಮಾಡಿದೀವಾ? ಅದೇ ಜಾಗದಲ್ಲಿ ಎಷ್ಟೊಂದ್ ಜನ ಓಡಾಡ್ತಾ ಇರ್ತಾರೆ, ಯಾರಿಗೂ ಏನೂ ಆಗಿರಲ್ಲ, ಬಟ್ ಆ ವ್ಯಕ್ತಿಗೆ ಅದೇ ಟೈಮಲ್ಲಿ ಅಟ್ಯಾಕ್ ಆಗೋದನ್ನ ನಾವು ಕೇಳಿದ್ದೀವಿ. ನಮ್ಗೆ ಆಶ್ಚರ್ಯ ಆಗತ್ತೆ. ಈಗ ನೈಟ್ ಓಡಾಡಬಾರ್ದು, ಎಷ್ಟು ಜನ ನೈಟ್ ಓಡಾಡ್ತಾ ಇದ್ದಾರೆ ಹೆಣ್ಮಕ್ಳು, ಇವತ್ತು ನೈಟ್ ಶಿಫ್ಟ್ ಇದೆ, ಎಲ್ಲ ಮಾಡ್ತಿದ್ದಾರೆ. ಬಟ್ ಕೆಲವ್ರಿಗೆ ಮಾತ್ರ ಇದಾಗ್ತಿದೆ ಅಂದ್ರೆ ನಾವು ಅದನ್ನ ಇನ್ ಡೀಪ್ ಚೆಕ್ ಮಾಡ್ಬೇಕು. ಯಾಕೆ ಕೆಲವ್ರಿಗೆ ಮಾತ್ರ ಆಗ್ತಿದೆ ಅಂದಾಗ ಅದನ್ನ ಸ್ಪಿರಿಚುವಲ್ ಆಸ್ಪೆಕ್ಟ್ ಅಲ್ಲಿ ಸೋಲ್ ಜರ್ನಿಯಿಂದ ಅದು ಬಂದಿರುತ್ತೆ. ನಾನು ಅದನ್ನ ಯಾಕೆ ಹೇಳಲ್ಲ, ನಾನು ನಮ್ಮ ಸೆಷನ್ಸ್ಗಳಲ್ಲಿ ಇದ್ರ ಡೀಪ್ ಆಗಿ ಹೇಳ್ತೀನಿ. ರೀಸನ್ ಏನಂದ್ರೆ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳೋದಕ್ಕಿಂತ ಪೀಪಲ್ ನೆಗೆಟಿವ್ ಆಗಿ ತಗೊಳ್ಳೋದು ಜಾಸ್ತಿ. ನೋಡಿದ್ಯಾ ಇದು ರೀಸನ್ನು ಅನ್ಬಿಟ್ಟು ರಾಂಗ್ ರೂಟ್ಗೆ ಹೋಗೋದು ಜಾಸ್ತಿ ಇರುತ್ತೆ. ಅದಕ್ಕೆ ಕೆಲವೊಂದನ್ನ ಪಬ್ಲಿಕ್ ಅಲ್ಲಿ ಹೇಳ್ದೆ ಇದ್ರೆ ಒಳ್ಳೇದು. ಬಟ್ ಸೋಲ್ ಲೆವೆಲ್ ಹೆಲ್ತ್ ಅಂತ ಅಂದ್ರೆ ನನ್ನ ಆತ್ಮದ ಪರ್ಪಸ್ ಏನು ಅಂತ ತಿಳ್ಕೊಳ್ಳೋದು. ನಾನು ಏನಕ್ಕೆ ಹುಟ್ಟಿದ್ದೀನಿ, ನಾನು ಯಾಕೆ ಭಗವಂತ ನನ್ಗೆ ಯಾಕೆ ದೇಹ ಕೊಟ್ಟಿದ್ದಾನೆ, ನಾನು ಏನ್ ಮಾಡಕ್ ಹೋಗ್ತಾ ಇದ್ದೀನಿ ಲೈಫಲ್ಲಿ, ಪರ್ಪಸ್ ಯಾರಿಗ್ ಗೊತ್ತಾಗತ್ತೆ, ಅವ್ರ ಪರ್ಪಸ್ ಏನು ಅಂತ ಯಾರಿಗ್ ಗೊತ್ತಾಗತ್ತೆ, ಆ ಸೋಲ್ ಹೆಲ್ದಿ ಆಗಿರುತ್ತೆ. ಸೊ ನಿಮ್ ಪ್ರಕಾರ ಈಗ ಸೋಲ್ ಹೆಲ್ದಿ ಆಗಿರೋದು ಅಂದ್ರೆ ಏನು ಅಂದ್ರೆ ಲೈಫಲ್ಲಿ ಪರ್ಪಸ್ನ ತಿಳ್ಕೊಳ್ಳೋದೇ ಸೋಲ್ ಜರ್ನಿ, ಅಂಡ್ ಸೋಲ್ ಹೆಲ್ದಿ ಆಗಿರೋಕೆ ಅದು ಸಪೋರ್ಟ್ ಮಾಡುತ್ತೆ. ಅಂದ್ರೆ ಈಗ ಉದಾಹರಣೆಗೆ, ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಹಿಂದಿನ ಜನ್ಮ ಏನೋ ಮುಗಿಸ್ಕೊಂಡು ಈ ಜನ್ಮದಲ್ಲಿ ನಾನೊಂದು ಈ ದೇಹನ ತಗೊಂಡು ನನ್ನ ಆತ್ಮ ಟ್ರಾವೆಲ್ ಮಾಡಿದೆ. ಹೌದು. ಈ ನನ್ನ ಲೈಫ್, ಈ ನನ್ನ ಜೀವನ ಏನಿದೆ, ಈ ಜರ್ನಿಲಿ ನಾನು ಏನಕ್ಕೆ ಬಂದಿದ್ದೀನಿ, ಆ ಪರ್ಪಸ್ ನ ಕಂಡುಹಿಡ್ಕೊಳ್ಳಿ ಅಂತ ನೀವು ಹೇಳ್ತಿರೋದು. 100%. ಅಂದ್ರೆ ಅದನ್ನೇ ನಾನು ಹೇಳಿದ್ದು, ನಾನು ಸೋಲ್ ಇದ್ರಲ್ಲಿ ಮಾತಾಡಿದಾಗ ಅದನ್ನ ಡೀಪ್ ಆಗಿ ಮಾತಾಡೋಣ. ಬಟ್ ಈಗ ನಾವೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿರೋ ಲೈಫ್ ಇದು. ಸೊ ನಾವೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿರೋ ಪೇರೆಂಟ್ಸ್, ನಾವೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿರೋ ಎಲ್ಲ ನಾವೇ ಇನ್ವೈಟ್ ಮಾಡಿರೋದು. ಸೊ ಏನಕ್ಕೆ ಬಂದಿದೀವಿ ಅಂತ ತಾಯಿ ಗರ್ಭದಲ್ಲಿ ಇರೋ ತನಕನೂ ಮಗು ಗೊತ್ತಿರುತ್ತೆ, ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಬಟ್ ಭೂಮಿಗೆ ಬರ್ತಿದ್ದಂಗೆನೆ, ತಾಯಿ ಕೈಗೆ ಬರ್ತಿದ್ದಂಗೆನೆ ಭೂಮಿ ಎನರ್ಜಿ ಅಂದ್ರೆ ಹೊರಗಡೆ ಬರ್ತಿದ್ದಂಗೆನೆ ಮಾಯೆ ಆವರಿಸ್ಕೊಳ್ಳುತ್ತೆ. ಅವಾಗೆಲ್ಲ ಮರ್ತೋಗ್ತೀವಿ. ಎಕ್ಸಾಂಪಲ್, ಇವಾಗ ನಮ್ಗೆ ಮಾಲ್ಗೆ ಹೋಗ್ಬಿಟ್ಟು ಏನೋ ತರಬೇಕು ಅಂತ ಅಮ್ಮ ಹೇಳಿರ್ತಾರೆ ಅನ್ಕೊಳ್ಳಿ. ಇವಾಗ ವಿಶಾಲ್ ಮಾರ್ಟ್ ಎಲ್ಲ ದೊಡ್ಡ ಮಾರ್ಟ್ಸ್ ಇದೆ. ಇವಾಗ ಮಾರ್ಟ್ಗೆ ಹೋಗ್ತೀವಿ, ನಾವು ತಲೆಯಲ್ಲಿ ಅನ್ಕೊಂಡು ಹೋಗಿರ್ತೀವಿ 1 kg ಸಕ್ಕರೆ ತಗೊಂಬರೋಣ ಅಂತ. ಓಕೆ, ಮಾಲಿಗೆ ಹೋಗ್ತೀವಿ, ನಿಜವಾಗ್ಲೂ ನಾವು 1 kg ಸಕ್ಕರೆ ಮಾತ್ರ ಬಿಲ್ ಮಾಡ್ತೀವ?
ತಕ್ಷಣ ಇನ್ನೊಂದ್ ಬೇರೆನೋ ಕಾಣಿಸುತ್ತೆ. ಏನೋ ಕಾಣುತ್ತೆ. 20 ರೂಪಾಯಿ ಕೆಜಿ ಕರೆಕ್ಟ್. ಡಿಸ್ಕೌಂಟ್, 50% ಡಿಸ್ಕೌಂಟ್. ಒಂಚೂರು ಅಲ್ಲಿಗೆ ಹೋಗಿ ಬರೋಣ, ಒಂಚೂರು ಇಲ್ಲಿಗೆ ಹೋಗಿ ಬರೋಣ, ಏನೋ ಹೊಸಾದ್ ಬಂದಿದೆ ನೋಡೋಣ ಅನ್ಬಿಟ್ಟು ಹುಡುಕಿ ಕೊನೆಗೆ ಒಂದ್ ಬ್ಯಾಸ್ಕೆಟ್ ತಗೊಂತೀವಿ. ಆ ಬ್ಯಾಸ್ಕೆಟ್ ಅಲ್ಲಿ ಎಲ್ಲ ಹಾಕೊಳ್ತೀವಿ. ಎಲ್ಲ ಹಾಕೊಂಡು ಒಂದ್ ರೌಂಡ್ ಬರೋಷ್ಟ್ರಲ್ಲಿ ಆಚೆ ಬಿಲ್ ಮಾಡಿಸ್ಕೊಂಡ್ ಬಂದ್ಮೇಲೆ ಸಕ್ಕರೆನೆ ತಂದಿರಲ್ಲ ಎಷ್ಟೋ ಸಲ. ಅಂದ್ರೆ ನಾವು ಹುಟ್ಟಿರೋ ಪರ್ಪಸ್ ನ ಯಾರು ಹುಡುಕ್ತಾರೆ, ಅವರು ಸಕ್ಕರೆಗೆ ಬಂದಿದ್ದಾರೆ, ಸಕ್ಕರೆ ತಗೊಂಡ್ ಹೋಗ್ತಾರೆ. ಇದು ತುಂಬಾ ಚೆನ್ನಾಗಿದೆ, ತುಂಬಾ ಸಿಂಪಲ್ ಆಗೈತೆ. ಹೌದು. ಸೊ ಆ ಪರ್ಪಸ್ ನ ತಿಳ್ಕೊಂಡ್ರೆ ನಮ್ಮ ಉದ್ದೇಶ ಏನಿರುತ್ತೆ ಅದೇ ಮರ್ತು ಬಿಡ್ತೀವಿ. ಕರೆಕ್ಟ್. ಬೇರೆ ಎಲ್ಲ ಕೆಲಸ ಮಾಡ್ಕೊಂಡ್ ಬರ್ತೀವಿ. ಹಾ, ನಮ್ ಉದ್ದೇಶ ಯಾವಾಗ ನಾವು ಮರಿತೀವಿ ಅವಾಗ ನಮ್ ಬಾಡಿ ನೆನಪು ಮಾಡೋದಕ್ಕೆ ಹೆಲ್ತ್ ಇಶ್ಯೂಸ್, ಡಿಸೀಸ್ಗಳು ಮತ್ತೆ ಬರ್ತಾ ಇರುತ್ತೆ. ಇದು ಸೋಲ್ ಲೆವೆಲ್ ಅಲ್ಲಿ ನಾನು ಹೇಳಿದ್ದು. ಈ ತರ ಕನೆಕ್ಟ್ ಮಾಡ್ಕೊಳಕ್ಕೆ ಎಲ್ಲಾ ತರದಲ್ಲೂ ನೋಡಿದಾಗ ಗೊತ್ತಾಗುತ್ತೆ ಡಿಸೀಸ್ ಏನೇನಕ್ ಬರುತ್ತೆ ಅಂತ. ಹಂಗೆ ಈಗ ನಿಮಗೆ ಕೋವಿಡ್ ಟೈಮಲ್ಲೆಲ್ಲ ನೆನ್ಪಿದ್ರೆ ಅಪ್ಪು ಸರ್ ಎಲ್ಲ ನಮ್ಮನ್ನ ಬಿಟ್ಟು ಹೋದಂತ ಟೈಮಲ್ಲಿ ನಿಮಗೆ ಜ್ಞಾಪಕ ಇದ್ರೆ ಅವಾಗ ತುಂಬಾ ಅವರು ಹೆಲ್ದಿ ಆಗಿದ್ದಂತರು, ಫುಲ್ ಫಿಟ್ ಆಗಿದ್ದಂತರು. ಅದಾದ್ಮೇಲೆ ಅಂದ್ರೆ ನಾನು ಏನಕ್ಕೆ ಈ ಘಟನೆ ಹೇಳ್ತಿದ್ದೀನಿ ಅಂದ್ರೆ ಅದೇ ವರ್ಷ ತುಂಬಾ ಜನ ಜಿಮ್ ಸಬ್ಸ್ಕ್ರಿಪ್ಷನ್ಸ್ ಕ್ಯಾನ್ಸಲ್ ಮಾಡ್ಕೊಂಡ್ರು. ಅಂದ್ರೆ ಜಿಮ್ಗಳಿಗೆ ಹೋಗೋದೇ ಬಿಟ್ಬಿಟ್ರು. ಈಗ ಜಿಮ್ ಹೋಗ್ತಿದ್ದಂತವ್ರು ಏನ್ ಡಯಟ್ ಫುಡ್ ತಿಂತಿದ್ರು, ಬರೀ ಪ್ರೋಟೀನೇ ತಿನ್ನೋರು, ಬರೀ ಕಾರ್ಬೋಹೈಡ್ರೇಟ್ಸೇ ತಿನ್ನೋರು, ಅಲ್ಲ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಪ್ರೋಟೀನ್ ತಿನ್ನೋರು, ಈ ತರ ಬರೀ ಫಿಟ್ನೆಸ್ ಅಂತ ತಲೆಗೆ ಹಾಕೊಂಡವರು ಕೂಡ ಅಂತವ್ರ ಆರೋಗ್ಯದಲ್ಲೂ ಕೂಡ ಏರುಪೇರು ಆಗ್ತಿದೆ. ಇದಕ್ಕೆ ಏನ್ ಕಾರಣ? ಸೊ ನೀವ್ ಹೇಳ್ದಂಗೆ ನಾನು ಜಿಮ್ಗೆ ಹೋಗ್ತಿದ್ದೆ ಆ ಟೈಮಲ್ಲಿ. ಸೊ ನಮ್ಮಮ್ಮ ಅಪ್ಪು ಸರ್ ಇನ್ಸಿಡೆಂಟ್ ನೋಡಿದ್ಮೇಲೆ ಬೇಡ ನೀನ್ ಹೋಗ್ಬೇಡ ಅಂತ ನನ್ಗೂ ಅವಾಯ್ಡ್ ಮಾಡಿದ್ರು. ಅಂದ್ರೆ ಎಲ್ರೂ ಏನ್ ಅನ್ಕೊಂಡಿದ್ದಾರೆ, ಜಿಮ್ಮಿಗೆ ಹೋಗಿ ಫಿಟ್ ಆಗಿ ಏನ್ ವರ್ಕೌಟ್ ಮಾಡ್ತೀನಿ ಅದೇ ನಿಜವಾಗ್ಲೂ ಹೆಲ್ತ್ ಅಂತ. ನಾವೆಲ್ಲರೂ ಎಲ್ಲಿ ಎಡುತ್ತಿದ್ದೀವಿ ಅಂದ್ರೆ ನಮ್ ಲೈಫಲ್ಲಿ ನಾವು ತಗೊಳ್ತಾ ಇರೋ ವಸ್ತುಗಳು, ಬ್ರ್ಯಾಂಡೆಡ್ ವಸ್ತುಗಳಿಂದ ಹಿಡಿದು ನಾವು ಕಟ್ಸೋ ಮನೆ, ಓಡಾಡೋ ಕಾರು, ಓಕೆ, ಎಲ್ಲವೂ ಕೂಡ 99% ನಾವು ತಗೊಳ್ತಾ ಇರೋದೇ ಬೇರೆಯವ್ರಿಗೋಸ್ಕರ. ಇದನ್ನ ನಾವು ಥಿಂಕ್ ಮಾಡ್ಬೇಕು. ಈಗ ಕಾರಲ್ಲಿ ಹೋಗಕ್ಕೆ ನಮ್ಗೆ ಆರಾಮಾಗಿ 3 ಜನ ಹೋಗಕ್ಕೆ, 4 ಜನ ಹೋಗಕ್ಕೆ ಅಂದ್ರೆ ಒಂದ್ ಚಿಕ್ಕ ಕಾರ್ ತಗೋಬಹುದು. ಬಟ್ ಇಲ್ಲ, ಈ ಕಾರ್ ನಾನು ಯಾಕೆ ತಗೊಳ್ಳಲ್ಲ, ಬಿಕಾಸ್ ಬೇರೆಯವ್ರ ಹತ್ರ ಇದಕ್ಕಿಂತ ಜಾಸ್ತಿ ಇರುತ್ತೆ ಅನ್ನೋದಾಗಿರ್ಬೋದು, ಅಥವಾ ಏನ್ ಇಷ್ಟು ಚಿಕ್ಕ ತಗೊಂಡಿದ್ಯಾ ಅಂತ ಅನ್ಬಿಡ್ತಾರೆ, ತಗೊಳ್ತೀನಿ, ಸ್ವಲ್ಪ ದೊಡ್ಡದೇ ತಗೊಳ್ಳೋಣ ಅಂತ. ಹೇಗ್ ನಾವು ವಸ್ತುಗಳಲ್ಲೂ ಕೂಡ ಬ್ರಾಂಡೆಡ್ಗೆ ಹೋಗ್ತೀವೋ ಬೇರೆಯವ್ರಿಗೋಸ್ಕರ, ಟು ಬಿ ಫ್ರಾಂಕ್ ಇವತ್ತು ಹೆಲ್ತ್ ಕೂಡ ಬೇರೆಯವ್ರಿಗೆ ತೋರ್ಸಕ್ಕೋಸ್ಕರ ನಾವು ಹೆಲ್ತ್ ಮೇಂಟೈನ್ ಮಾಡ್ತಾ ಇದೀವಿ. ತುಂಬಾ ಜನ ಅವ್ರಿಗೆ ಆರೋಗ್ಯ ಮೇಂಟೈನ್ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ, ಬೇರೆಯವ್ರಿಗೆ ನಾನು ಹೆಂಗ್ ಕಾಣಿಸ್ತೀನಿ, 6 ಪ್ಯಾಕ್ ಯಾಕೆ ಮಾಡ್ತಾರೆ. ಹೌದು, ಕೆಲವು ಸೆಲೆಬ್ರಿಟೀಸ್ಗಳಿಗೆ ಅದು ಅವಶ್ಯಕತೆ ಇರುತ್ತೆ, ಅಥವಾ ಅವರ ಒಂದು ಪ್ರೊಫೆಷನ್ ಏನ್ ಬೇಕು ಅದನ್ನ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಇವಾಗ ಎಲ್ಲರೂ ನಾನು 6 ಪ್ಯಾಕ್ ಮಾಡ್ತೀನಿ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ರೀಸನ್ನು ತುಂಬಾ ಜನಕ್ಕೆ 90% ಪೀಪಲ್ ಸೆಲ್ಫ್ಗೋಸ್ಕರ ಮಾಡ್ಕೊಳ್ಳೋದಕ್ಕಿಂತ ಅದನ್ನ ತೋರ್ಸಕ್ಕೋಸ್ಕರನೇ ಇವತ್ತು ತುಂಬಾ ಜನ ಮಾಡ್ತಿದ್ದಾರೆ. ಇದನ್ನ ನಾನ್ ಹೇಳೋದಲ್ಲ, ಅವರೇ ಕ್ವೆಶನ್ ಮಾಡ್ಕೊಬೇಕು. ಹರ್ಟ್ ಆಗ್ಬೋದು ಸಡನ್ ಆಗಿ ಹೇಳಿದಾಗ, ಏನ್ ಹಿಂಗ್ ಅನ್ಬಿಡ್ತಿದ್ದೀರಾ ಅಂತ. ಈಗ ಡೈರೆಕ್ಟ್ ಆಗಿ ಹೇಳಿದಾಗ ಅಫ್ಕೋರ್ಸ್ ಹರ್ಟ್ ಆಗೇ ಆಗುತ್ತೆ, ಹರ್ಟ್ ಆಗ್ಬೋದು. ಬಟ್ ಕ್ವೆಶನ್ ಹಾಕೋಬೇಕು, ನಾನು ಏನಕ್ಕೋಸ್ಕರ ಹೆಲ್ತ್ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ. ಜಿಮ್ಮಿಗೆ ಹೋಗ್ತಾರೆ, ಹೊರಗೆ ಫಸ್ಟ್ ಥಿಂಗ್ ಬೇರೆಯವರಿಗೆ ತೋರ್ಸಕ್ಕೋಸ್ಕರ ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇರ್ತಾರೆ, ಇದು ಫ್ಯಾಕ್ಟ್. ಓಕೆ, ಎರಡನೇದು ಅವ್ರಿಗೆ ತಗೊಳಕ್ ಆಗ್ತಾ ಇರಲ್ಲ ಬೇರೆಯವ್ರು ಹೇಳೋದೆಲ್ಲ ಕೂಡ. ಅಂದ್ರೆ ಏನಾದ್ರು ಬಾಡಿ ಶೇಮ್ ಅದೆಲ್ಲ ಮಾಡಿದಾಗ ತಗೊಳಕ್ ಆಗ್ತಿರಲ್ಲ, ಅದಕ್ಕೆ ಹೋಗ್ತಿರ್ತಾರೆ ಫೈನಲಿ ಬೇರೆಯವ್ರಿಗೋಸ್ಕರನೇ. ಓಕೆ, ನೀವು ಹೇಳ್ದಂಗೆ ಜಿಮ್ಮಿಗೆ ಹೋದ್ರೂ ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಅವರು ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ತಾರೆ, ಡಂಬಲ್ಸ್ ಎತ್ತುತ್ತಾರೆ, ವೆಯ್ಟ್ ಎತ್ತುತ್ತಾರೆ, ಬಟ್ ಅವರ ಹಾರ್ಟಲ್ಲಿರೋ ವೆಯ್ಟನ್ನ ರೆಡ್ಯೂಸ್ ಮಾಡಲ್ಲ, ಬಾಡಿ ವೆಯ್ಟ್ ರೆಡ್ಯೂಸ್ ಮಾಡಕ್ ಹೋಗ್ತಾರೆ. ಅವರು ದುಃಖ ಕೂತ್ಕೊಂಡಿರುತ್ತೆ, ಅವ್ರ ಒಳಗಡೆ ದುಃಖ ಕೂತಿರುತ್ತೆ, ಯಾವುದೋ ಒಂದು. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ತುಂಬಾ ಜನ ಜಿಮ್ಮಿಗೆ ಹೋಗೋದು ಆಫ್ಟರ್ ಬ್ರೇಕಪ್ ಅಂತ ಒಂದು ಸರ್ವೆ ಹೇಳುತ್ತೆ. ಬ್ರೇಕಪ್ ಆದಾಗ ತುಂಬಾ ಜನ ಹುಡುಗರು ಅಡಿಕ್ಟ್ ಆಗ್ತಾರೆ. ಬರೀ ಅವರು ಆಲ್ಕೋಹಾಲಿಕ್ ಮಾತ್ರ ಅಡಿಕ್ಟ್ ಆಗಲ್ಲ, ವರ್ಕೋಹಾಲಿಕ್ ಕೂಡ ಆಗ್ತಾರೆ. ಲೈಕ್ ಅಂದ್ರೆ ಏನಾದ್ರೂ ವರ್ಕೌಟ್ ಮಾಡ್ಬೇಕು, ಬ್ಯುಸಿ ಆಗ್ಬೇಕು, ನಾನು ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ. ಸೊ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಎಮೋಷನ್ಸ್ ಅಲ್ಲಿ ಅಷ್ಟು ಭಾರ ಇಟ್ಕೊಂಡು ವರ್ಕ್ ಮಾಡಕ್ ಹೋದ್ರೆ ಹೇಗ್ ಫಿಟ್ ಆಗಿರ್ತೀವಿ ನಾವು? ಫಿಸಿಕಲಿ ಫಿಟ್ನೆಸ್ಗೂ ಅಷ್ಟೇ ನಾವು ನೋಡ್ತಾ ಇದೀವಿ, ಬಟ್ ಎಮೋಷನಲ್ ಫಿಟ್ನೆಸ್ ಬಗ್ಗೆ ಯಾರು ಯೋಚನೆ ಮಾಡ್ತಾನೆ ಇಲ್ಲ. ಈ ಇಲ್ಲಿಟ್ರಸಿ ಅಂತ ನಾವೆಲ್ಲ ಕೇಳಿದೀವಿ ಅಲ್ವಾ, ಬಟ್ ಆಕ್ಚುಲಿ ಏನಂದ್ರೆ ಎಮೋಷನಲ್ ಇಲ್ಲಿಟ್ರಸಿ ಇವತ್ತು ತುಂಬಾ ಜನಕ್ಕಿದೆ. ಬರೀ ಎಜುಕೇಟೆಡ್ಸ್ ಅಂತ ಇದೀವಿ ನಾವು, ಬಟ್ ಎಜುಕೇಟೆಡ್ಸು, ಅನ್ಎಜುಕೇಟೆಡ್ಸ್ ಇವ್ಯಾವೂ ಬರಲ್ಲ ಎಮೋಷನ್ಸ್ಗೆ, ಭಾವನೆಗಳನ್ನ ನಿಭಾಯಿಸೋದು ಕಂಪ್ಲೀಟ್ಲಿ ಅದು ಒಂದು ಎಜುಕೇಶನ್. ಅದ್ರ ಅವಶ್ಯಕತೆ ತುಂಬಾ ಇದೆ. ಇವತ್ತು ನೀವು ಹೇಳ್ದಂಗೆ ಸಿಂಪಲ್, ಅವರು ಜಿಮ್ಮಿಗೆ ಹೋಗಿ
ಏನೆಲ್ಲ ವರ್ಕೌಟ್ ಮಾಡ್ತಾ ಇದ್ದಾರೆ ಬಾಡಿಯಲ್ಲಿ ಅವ್ರಿಗೆ ಬೇಕಾಗಿರೋ ಶೇಪ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ, ಹಾರ್ಟಲ್ಲಿರೋದು, ಮನ್ಸಲ್ಲಿರೋದು, ಭಾವನೆಗಳು, ಅವ್ರ ಭಾರ ಎತ್ತಬೇಕಾದ್ರೂ ಬ್ರೇಕಪ್ ಹುಡುಗಿನೇ ನೆನಪಾಗ್ತಾ ಇರ್ತಾಳೆ. ಇನ್ನೆಲ್ಲಿಂದ ವೆಯ್ಟ್ ರೆಡ್ಯೂಸ್ ಆಗುತ್ತೆ, ಇನ್ನೆಲ್ಲಿಂದ ಹೆಲ್ತ್ ಬರುತ್ತೆ? ಕರೆಕ್ಟ್ ಅಲ್ವಾ? ಮನೇಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಏನೋ ಓಡ್ತಾ ಇರುತ್ತೆ, ನಿನ್ನೆ ಯಾರೋ ಬೈದಿರ್ತಾರೆ, ಅದನ್ನೆಲ್ಲ ಕೇಳಿಸ್ಕೊಂಡು ಪುಷಪ್ ಮಾಡ್ತಾ ಇದ್ರೆ ಎಲ್ಲಿಂದ ಬರುತ್ತೆ? ಇದನ್ನ ನಾನು ಹೇಳೋದನ್ನ ಅವರು ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು, ಯಾರು ಮಾಡ್ತಿದ್ದಾರೆ. ಇದು ಬರೀ ಜಿಮ್ ಅಲ್ಲ. ತುಂಬಾ ಜನ ನನಗೆ ಕೆಲವು ಕ್ಲೈಂಟ್ಸು, ಮ್ಯಾಮ್ ಇಷ್ಟು ವರ್ಷದಿಂದ ನಾನು ಯೋಗ ಮಾಡ್ತಾ ಇದ್ದೀನಿ, 80 to 90 ರೌಂಡ್ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀನಿ, ಬಟ್ ಹೆಲ್ದಿ ಆಗಿಲ್ಲ. ಯಾಕೆ ಅಂತ ಬಂದ್ರೆ ಅವ್ರ ಲೈಫಲ್ಲಿ ನಡೆದಿರೋ ಎಷ್ಟೋ ವಿಚಾರಗಳನ್ನ ಅವ್ರಿನ್ನೂ ಕ್ಷಮಿಸ್ಕೊಂಡೇ ಇರಲ್ಲ. ಅಷ್ಟು ಭಾರ ಒಳಗಡೆ ಇಟ್ಕೊಂಡು ಬರೀ ಏನ್ ಹೇಳ್ತಾರೆ, ನಾವು ಫ್ಯಾಟ್ ಮಾತ್ರ ಕಳಿಸ್ತಾ ಇದೀವಿ, ಬಟ್ ಆ ಫ್ಯಾಟ್ ಕೂಡ ರೆಡ್ಯೂಸ್ ಆಗಲ್ಲ. ಬೇಗ ಯಾಕೆ ವೇಟ್ ರೆಡ್ಯೂಸ್ ಆಗಲ್ಲ ತುಂಬಾ ಜನಕ್ಕೆ ಅಂದ್ರೆ ಇದು ಕೂಡ ರೀಸನ್. ಸೊ ಒಳಗಡೆ ಫಿಟ್ ಆಗಿಲ್ಲದೆ ಹೊರಗಡೆ ಫಿಟ್ನೆಸ್ ಮೇಂಟೈನ್ ಮಾಡಬೇಕಾದ್ರೆ ಆಗುತ್ತೆ. ಆ್ಯಂಡ್ ನೀವು ಪುನೀತ್ ರಾಜ್ಕುಮಾರ್ ಸರ್ ವಿಷಯ ಹೇಳಿದ್ದಕ್ಕೆ ಅದೊಂದು ನಾನು ಕನ್ಕ್ಲೂಷನ್ ಕೊಡ್ತೀನಿ, ಯಾಕಂದ್ರೆ ಅದು ರಾಂಗ್ ಆಗೋದು ಬೇಡ. ಸೊ ಪುನೀತ್ ರಾಜ್ಕುಮಾರ್ ಸರ್ದಂತ ಬಂದಾಗ ಅವ್ರು ಎಮೋಷ್ನಲಿ, ಮೆಂಟಲಿ ಆ್ಯಂಡ್ ಫಿಸಿಕಲಿ ಫಿಟ್ ಆಗಿದ್ರು ಅನ್ನೋದು ನಮಗೆ ಗೊತ್ತಿದೆ. ಬಟ್ ನಮಗೆ ಗೊತ್ತಿಲ್ಲ ಅವ್ರೊಳಗಡೆ ಎಷ್ಟು ಸ್ಟ್ರೆಸ್ ಇತ್ತು ಅಂತ ಅಲ್ವಾ? ನಾವು ಹೊರಗಡೆ ನೋಡ್ತಾ ಇದ್ದೀವಿ, ಲೈಕ್ ಅವ್ರಿಗೂ ರೆಸ್ಪಾನ್ಸಿಬಿಲಿಟೀಸ್ ಇತ್ತು, ಮನೆ, ಫ್ಯಾಮಿಲಿ, ಮೂವೀಸ್ಗಳು, ಅವ್ರದ್ದೇನೋ ಡ್ರೀಮ್ಸ್ಗಳು, ಮೇ ಬಿ ತುಂಬ ಯೋಚನೆಗಳೂ ಓಡಿರಬಹುದು. ನಾವು ಈ ಆ್ಯಂಗಲ್ಲೂ ನೋಡೋಣ. ಇನ್ನು ನಾನು ಹೇಳ್ದಂಗೆ ಸೋಲ್ ಲೆವೆಲ್ ಅಂತ ನೋಡೋದಾದ್ರೆ ಅವ್ರ ಜರ್ನಿ ಕಂಪ್ಲೀಟ್ ಆದಮೇಲೆ ಅಫ್ಕೋರ್ಸ್ ಯಾರೇ ಆದರೂ ಹೋಗಲೇಬೇಕು. ಮೇ ಬಿ ಆ ಒಂದು ಸೋಲ್ ಏನಕ್ಕೆ ಹುಟ್ಟಿದೆ, ಅದೇನು ಮಾಡಕ್ಕೆ ಬಂದಿದೆ, ಆ ಕೆಲಸ ಮುಗೀತು ಅಂದಾಗ ಸೋಲ್ ಬಾಡಿಗೆ ಕ್ವಶನ್ ಕೊಡುತ್ತೆ, ನಂದಾಯ್ತು ನಾನು ಹೊರಡ್ತೀನಿ ಅಂತ. ಸೊ ಅದು ಹೊರಗಡೆ ಹೋಗ್ತಿದ್ದಂಗೆ ನಮ್ಮ ಬಾಡಿ ಅಲ್ಲೇ, ಎಷ್ಟೋ ಜನ ಕೂತಿದ್ ಕಡೆ ಹಾಗೆ ಬಿದ್ದೋಗ್ತಾರೆ. ಹಾರ್ಟ್ ಅಟ್ಯಾಕ್ ಆಯ್ತು ಅಂತೀವಿ, ಅಲ್ಲ ಸೋಲ್ ಮುಗೀತು ನನ್ಗೆ ಆಗ್ತಿಲ್ಲ ಅಂತ ಹೊರಟು ಬಿಡುತ್ತೆ. ಸೊ ಅದ್ರ ಕೆಲಸ ಅಂದ್ರೆ ಸೋಲ್ ಡಿಸೈಡ್ ಮಾಡ್ಕೊಂಡು ಹೊರಟ್ಬಿಡುತ್ತೆ. ಹೌದು. ಅದಕ್ಕೆ ನಾನು ಹೇಳ್ತಿರೋದು ಸೋಲ್ ಬಗ್ಗೆ ಮಾತಾಡೋದಾದ್ರೆ ಅದು ತುಂಬಾ ಇನ್ ಡೀಪ್ ಇದೆ. ಒಂದ್ ಕೆಲಸ ಮಾಡೋಣ, ನೆಕ್ಸ್ಟ್ ಪಾಡ್ಕಾಸ್ಟ್ ನಮ್ದು ಸೋಲ್ ಬಗ್ಗೆ ಸೋಲ್ ಬಗ್ಗೆ ಮಾತಾಡೋಣ.